ವೀಕ್ಷಕರೇ, ನಮ್ಮ ಕರ್ನಾಟಕದ ಹೆಮ್ಮೆಯ ಬಿ ಅಶೋಕ್ ಕುಮಾರ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಟೈಗರ್ ಅಶೋಕ್ ಕುಮಾರ್ ಅಂತಲೇ ಅವರನ್ನ ಕರೆಯೋದು. ಟಿವಿ ಚಾನೆಲ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಒಮ್ಮೆ ಆದ್ರೂ ಅವರನ್ನ ನಾವು ನೋಡಿರ್ತೀವಿ. ಬೆಂಗಳೂರು ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ಕೆಲವು ಅಧಿಕಾರಿಗಳ ಹೆಸರನ್ನ ಚಿನ್ನದ ಅಕ್ಷರದಲ್ಲಿ ಬರೀಬೇಕು ಅಂದ್ರೆ ಒಂದು ಹೆಸರು ಟೈಗರ್ ಬಿ ಅಶೋಕ್ ಕುಮಾರ್ ಅವರದಾಗಿರುತ್ತೆ. 1977ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿ 4 ದಶಕಗಳ ಕಾಲ ಅಂಡರ್ವರ್ಲ್ಡ್ನ ಗೂಂಡಾಗಿರಿ, ಕೊಲೆ, ಕಳ್ಳತನ, ಅಕ್ರಮಗಳನ್ನು ಎದುರಿಸಿದ ಧೀರ ಅಧಿಕಾರಿ. ಅವರ ಧೈರ್ಯಕ್ಕೆ ಜನಗಳೇ ಅವರಿಗೆ ಕೊಟ್ಟ ಬಿರುದು ಟೈಗರ್ ಅಂತ. ಅವರ ವೃತ್ತಿ ಬದುಕಿನ ಅನುಭವಗಳನ್ನ ಕೆಲವು ಪುಸ್ತಕಗಳ ಮೂಲಕ ಹಂಚಿಕೊಂಡಿದ್ದಾರೆ. ಹುಲಿಯ ನೆನಪುಗಳು, ಬುಲೆಟ್ ಸವಾರಿ, ಪೊಲೀಸ್ ವಿಸಲ್ ಎಂಬ ಪುಸ್ತಕಗಳ ಮೂಲಕ. ವೀಕ್ಷಕರೇ, ಇಂದಿನ ಕತೆ ಅವರದೇ ಬುಲೆಟ್ ಸವಾರಿ ಪುಸ್ತಕದಲ್ಲಿ ಬರೆಯಲಾಗಿರೋ ಒಂದು ರೋಚಕ ಪ್ರಕರಣ. 1996ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಬ್ರಿಟಿಷ್ ನಾಗರಿಕರ ಕೊಲೆ ಮತ್ತು ಅತ್ಯಾಚಾರ ಕೇಸ್ನ ಸಾಲ್ವ್ ಮಾಡೋದ್ರಲ್ಲಿ ಟೈಗರ್ ಅಶೋಕ್ ಕುಮಾರ್ ಬಹಳನೇ ಮುಖ್ಯ ಪಾತ್ರ ವಹಿಸ್ತಾರೆ. ಈ ಕೇಸ್ಗೆ ಇರೋ ಟ್ವಿಸ್ಟೇ ಹೇಗೆ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆದ ಒಂದು ಬಿಯರ್ ಪಾರ್ಟಿ ಕೊನೆಗೆ ಒಂದು ಕೇಸ್ನ ಸಾಲ್ವ್ ಮಾಡ್ತು ಅಂತ. ನಂಬಲ ಸಾಧ್ಯ, ಆದ್ರೆ ಅದೇ ಅಶೋಕ್ ಕುಮಾರ್ ಅವರ ಸ್ಪೆಷಾಲಿಟಿ. ಅನ್ಕನ್ವೆನ್ಷನಲ್ ಅಂತ ಅನ್ಸಿದ್ರು ಕೊನೆಗೆ ಇನ್ವೆಸ್ಟಿಗೇಷನ್ ಸಕ್ಸೀಡ್ ಆಗತ್ತೆ. ಬನ್ನಿ ಆಗಿದ್ರೆ ಏನಿದು 1996ರ ಬ್ರಿಟಿಷ್ ಕಪಲ್ ನ ಕೇಸ್ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಅಂದು 1996ರ ಜನವರಿ 5ರ ಬೆಳಿಗ್ಗೆ ಶಾಂತವಾದ ಬೆಂಗಳೂರು ನಗರ. ಈಗಿನ ರೀತಿಯ ಟ್ರಾಫಿಕ್ ಗದ್ದಲ ಏನೂ ಇಲ್ಲದೆ ಶಾಂತವಾಗಿರೋ ನಗರ. ಆದ್ರೆ ಆ ಶಾಂತಿಯನ್ನ ಒಂದು ದೂರವಾಣಿ ಕರೆ ಭಗ್ನಗೊಳಿಸುತ್ತೆ. ಆ ದಿನ ಬೆಳಿಗ್ಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬರುತ್ತೆ. ಕರೆ ಮಾಡಿದ ವ್ಯಕ್ತಿ ಹೇಳ್ತಾನೆ, ಸರ್, ಇಲ್ಲಿ ರಸ್ತೆ ಪಕ್ಕದಲ್ಲಿ ಒಂದು ಶವ ಬಿದ್ದಿದೆ. ಹತ್ತಿರದಿಂದ ನೋಡಿದ್ರೆ ಈತ ಭಾರತೀಯನಂತೆ ಕಾಣಿಸ್ತಿಲ್ಲ ಸರ್ ಅಂತ. ಆ ಕ್ಷಣದಲ್ಲಿ ಪೊಲೀಸ್ ಡೆಸ್ಕ್ ನಲ್ಲಿದ್ದ ಅಧಿಕಾರಿಗಳು ಪರಸ್ಪರ ಮುಖ ನೋಡ್ಕೊಂಡು ವಿದೇಶಿ ಶವನ, ಅದು ನಮ್ಮ ಊರಲ್ಲಿ ಅಂತ ಮಾತಾಡ್ಕೋತಾರೆ. ಆ ಶವ ಇದ್ದ ಜಾಗ ಪಶ್ಚಿಮ ಬೆಂಗಳೂರಿನ ಚಂದ್ರ ಲೇಔಟ್ ನಲ್ಲಿ. ಕಾಲ್ ರೆಕಾರ್ಡ್ ಆಗ್ತಿದ್ದಂತೆ ಪೊಲೀಸರು ಪೆಟ್ರೋಲಿಂಗ್ ವೆಹಿಕಲ್ ನಲ್ಲಿ ಸ್ಪಾಟ್ಗೆ ದೌಡಾಯಿಸ್ತಾರೆ. ಆ ಕಾಲದಲ್ಲಿ ಈಗಿನ ರೀತಿಯ ಟೆಕ್ನಾಲಜಿ ಇರಲಿಲ್ಲ. ಸಿಸಿಟಿವಿ ಕ್ಯಾಮ್ರಾ, ಗೂಗಲ್ ಮ್ಯಾಪ್ ಅಥವಾ ಡಿಜಿಟಲ್ ಟ್ರೇಸಿಂಗ್ ಯಾವುದೂ ಇರಲಿಲ್ಲ. ಅಂತೂ ಕೊನೆಗೂ ಪೊಲೀಸರ ತಂಡ ಸ್ಥಳಕ್ಕೆ ಬಂದು ತಲುಪ್ತಾರೆ. ಒಬ್ಬ ವಿದೇಶಿ ಪುರುಷನ ಶವ ರಸ್ತೆ ಬದಿಯಲ್ಲಿ ಬಿದ್ದಿತ್ತು. ಬಿಳಿ ಮುಖ, ನೀಲಿ ಶರ್ಟ್, ಪ್ಯಾಂಟ್ ಮೇಲೆ ಅಲ್ಲಲ್ಲಿ ಕೆಂಪು ಬಣ್ಣ. ಆ ದೇಹವನ್ನ ನೋಡ್ತಿದ್ದಂತೆಯೇ ಪೊಲೀಸರಿಗೆ ಗೊತ್ತಾಗುತ್ತೆ ಇವನು ಭಾರತೀಯ ಅಲ್ಲ ಅಂತ. ತಕ್ಷಣವೇ ಸ್ಥಳಕ್ಕೆ ಫಾರೆನ್ಸಿಕ್ ತಂಡವನ್ನು ಕರೆಸಲಾಯಿತು. ಪೊಲೀಸರಿಗೆ ಇಲ್ಲಿದ್ದ ಬಹುದೊಡ್ಡ ಚಾಲೆಂಜ್ ಮೊದಲು ಈತ ಯಾರೆಂದು ಕಂಡುಹಿಡಿಯೋದು. ಯಾಕೆಂದ್ರೆ ಸ್ಥಳದಲ್ಲಿ ಪಾಸ್ಪೋರ್ಟ್ ಆಗ್ಲಿ ಅಥವಾ ಯಾವುದೇ ಐಡಿ ಕಾರ್ಡ್ ಆಗ್ಲಿ ಸಿಗೋದಿಲ್ಲ. ಆದ್ರೆ ಆತನ ಜೇಬಿನಲ್ಲಿ ಒಂದು ಕಾಗದದ ಪೀಸ್ ಸಿಗುತ್ತೆ. ಅದು ಆತ ಬಟ್ಟೆ ಖರೀದಿ ಮಾಡಿದ್ದ ರೆಸಿಪ್ಟ್. ಆ ರೆಸಿಪ್ಟ್ ನಲ್ಲಿ ಬೆಂಗಳೂರಿನ MG ರೋಡ್ ನ ಒಂದು ಶಾಪ್ ನ ಅಡ್ರೆಸ್ ಬರೆಯಲಾಗಿತ್ತು. ಇದು ಈ ಕೇಸ್ ನಲ್ಲಿ ಪೊಲೀಸರಿಗೆ ಸಿಕ್ಕ ಮೊದಲ ಸುಳಿವು. ಆ ಕಾಗದದ ರೆಸಿಪ್ಟ್ ನ ಇಟ್ಕೊಂಡು ಪೊಲೀಸರು ಆ ಶಾಪ್ಗೆ ಹೋಗಿ ವಿಚಾರಿಸ್ತಾರೆ. ಅಲ್ಲಿ ಅಂಗಡಿಯ ಮಾಲೀಕ ಹೇಳ್ತಾನೆ, ಹೌದು ಸರ್, ನಿನ್ನೆ ಸಂಜೆ ಬಂದಿದ್ರು, ಬಟ್ಟೆಗಳನ್ನ ಖರೀದಿ ಮಾಡಿದ್ರು. ಅವರ ಹೆಸರು ಜೇಮ್ಸ್ ವಿಲಿಯಂ ಸ್ಟುವರ್ಟ್, ಅವರೊಬ್ಬ ಬ್ರಿಟಿಷ್ ಸಿಟಿಸನ್ ಅಂತ ಹೇಳ್ತಾನೆ. ಈ ಮಾಹಿತಿ ಪೊಲೀಸರಿಗೆ ತಿಳಿತಿದ್ದಂತೆ ಇದು ಒಂದು ಸಾಮಾನ್ಯ ಕೊಲೆ ಕೇಸ್ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಘಟನೆ ಅಂತ ಅರಿವಾಗುತ್ತೆ. ಒಬ್ಬ NRI ನ ಕೊಲೆ, ಅದು ಕೂಡ ಬೆಂಗಳೂರಿನಲ್ಲಿ. ಇಲ್ಲಿಂದ ಪೊಲೀಸರ ತನಿಖೆ ಶುರುವಾಗತ್ತೆ. ಹೆಸರನ್ನ ಬೇಸ್ ಮಾಡಿ ಆತ ಉಳ್ಕೊಂಡಿರಬಹುದಾದ ಲಾಡ್ಜ್ಗಳಿಗೆಲ್ಲ ಹೋಗಿ ಹುಡುಕಾಟ ನಡೆಸಲಾಗತ್ತೆ. ಕೊನೆಗೂ ಪೊಲೀಸರಿಗೆ ಸ್ಟುವರ್ಟ್ ಬೆಂಗಳೂರಿನ ಕಾಟನ್ ಪೇಟೆನಲ್ಲಿರೋ ಸುಧಾ ಲಾಡ್ಜ್ ನಲ್ಲಿ ಉಳ್ಕೊಂಡಿದ್ದ ಅನ್ನೋ ಮಾಹಿತಿ ಗೊತ್ತಾಗತ್ತೆ. ನಂತರ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಒಂದು ತಂಡ ಸುಧಾ ಲಾಡ್ಜ್ಗೆ ಬರ್ತಾರೆ. ಲಾಡ್ಜ್ ನ ರಿಸೆಪ್ಷನಿಸ್ಟ್ ನ ಬಳಿ ಸ್ಟುವರ್ಟ್ ನ ಬಗ್ಗೆ ವಿಚಾರಿಸ್ತಾರೆ. ಆಗ ರಿಸೆಪ್ಷನಿಸ್ಟ್ ಹೇಳ್ತಾನೆ, ಹೌದು ಸರ್, ಈ ಸ್ಟುವರ್ಟ್ ಎಂಬ ವ್ಯಕ್ತಿ ನಮ್ಮ ಲಾಡ್ಜ್ ನಲ್ಲಿ ಉಳ್ಕೊಂಡಿದ್ದಾರೆ. ಆದ್ರೆ ಅವರು ಒಬ್ಬರೇ ಇಲ್ಲ, ಅವರ ಜೊತೆ ಅವರ ಇನ್ನೊಬ್ಬ ಪಾರ್ಟ್ನರ್ ಕೂಡ ಇದ್ದಾರೆ ಅಂತಾನೆ. ಪೊಲೀಸರು ಅಂದ್ಕೊಂಡು ಬಂದಿದ್ದು ಸ್ಟುವರ್ಟ್ ಉಳ್ಕೊಂಡಿರೋ ರೂಮಿಂದ ಆತನ ಬಗ್ಗೆ ಹೆಚ್ಚು ವಿವರಗಳು ಸಿಗುತ್ತೆ. ಅಲ್ಲಿಂದ ಈ ಕೊಲೆ ಹೇಗಾಯ್ತು ಅಂತ ತಿಳ್ಕೊಳ್ಳೋಕೆ ಸುಲಭವಾಗುತ್ತೆ ಅಂತ. ಆದ್ರೆ ಇಲ್ಲಿ ಆತ ಇನ್ನೊಬ್ಬ ಪಾರ್ಟ್ನರ್ ನೊಂದಿಗೆ ಉಳ್ಕೊಂಡಿದ್ದಾನೆ ಅನ್ನೋ ಐಡಿಯಾ ಪೊಲೀಸರಿಗೆ ಇರಲಿಲ್ಲ. ನಂತರ ಪೊಲೀಸರು ಆತನ ರೂಮ್ ನ ಕಡೆಗೆ ಹೆಜ್ಜೆ ಹಾಕ್ತಾರೆ. ಬಾಗಿಲನ್ನ ಪಡಿತಾರೆ. ನಿಧಾನವಾಗಿ ಡೋರ್ ಓಪನ್ ಆಗತ್ತೆ. ನೋಡಿದ್ರೆ ಒಬ್ಬ ಯುವತಿ, ಆಕೆ ಕೂಡ ಒಬ್ಬ NRI. ಪೊಲೀಸರನ್ನ ನೋಡಿದ ಕೂಡ್ಲೆ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಆಕೆಗೆ ಸುಮಾರು 27 ವರ್ಷ ವಯಸ್ಸಿರಬಹುದು. ಆಕೆಯ ಕಣ್ಣಲ್ಲಿ ಭಯ ಮತ್ತು ಶಾಕ್ ಎರಡೂ ಒಟ್ಟೊಟ್ಟಿಗೆ ಕಾಣಿಸ್ಕೊಡ್ತಿತ್ತು. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಆ ಬ್ರಿಟಿಷ್ ಮಹಿಳೆಗೆ ಹೇಳ್ತಾರೆ, ನಾವು ನಿಮ್ಮ ಪಾರ್ಟ್ನರ್ ಸ್ಟುವರ್ಟ್ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ ಅಂತ. ಅದನ್ನ ಹೇಳೋಕು ಮುಂಚೆ ಆ ಮಹಿಳೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕೂಗಿ ಹೇಳೋಕೆ ಶುರು ಮಾಡ್ತಾಳೆ. ಇದನ್ನ ಕೇಳಿ ಅಶೋಕ್ ಕುಮಾರ್ಗೆ ಶಾಕ್ ಆಗತ್ತೆ. ಒಬ್ಬ ಬ್ರಿಟಿಷ್ ಪುರುಷನ ಶವ ರಸ್ತೆ ಬದಿಯಲ್ಲಿ ಸಿಕ್ಕಿದೆ. ಮಹಿಳೆಯ ಮೇಲೆ
ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಅಂದ್ರೆ ಇದು ಒಂದಲ್ಲ, ಎರಡೆರಡು ಪ್ರಕರಣವಾಗಿತ್ತು. ಇಮಿಡಿಯೇಟ್ ಆಗಿ ಸೀನಿಯರ್ ಆಫೀಸರ್ಸ್ ಗಳಿಗೆ ವಿಷಯ ತಿಳಿಸಲಾಗುತ್ತೆ. ಪೊಲೀಸರು ಆ ಬ್ರಿಟಿಷ್ ಮಹಿಳೆಯನ್ನ ಸಮಾಧಾನ ಪಡಿಸ್ತಾರೆ. ಆದ್ರೆ ಆಕೆಯ ಪಾರ್ಟ್ನರ್ ನ ಕೊಲೆ ಆಗಿರೋ ವಿಷಯವನ್ನ ತಿಳಿಸೋದಿಲ್ಲ. ಆಲ್ರೆಡಿ ಆಕೆ ಒಂದು ಶಾಕ್ ನಲ್ಲಿದ್ಲು. ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಅಳ್ತಾನೆ ಇದ್ಲು. ಈ ಬ್ರಿಟಿಷ್ ಮಹಿಳೆ ಬೆಂಗಳೂರು ಕೋರ್ಟ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಸ್ಟುವರ್ಟ್ ಹಾಗೂ ಆಕೆ ರಿಲೇಶನ್ಶಿಪ್ ನಲ್ಲಿದ್ರು. ಪ್ರವಾಸಕ್ಕೆಂದು ಭಾರತಕ್ಕೆ ಬರ್ತಾರೆ. ಮೊದಲಿಗೆ ತಾಜ್ ಮಹಲ್ ವಿಸಿಟ್ ಮಾಡಿ ನಂತರ ಕರ್ನಾಟಕದ ಹಂಪಿ, ಬೇಲೂರು, ಹಳೆಬೀಡು ಮುಂತಾದ ಜಾಗಗಳಿಗೆ ವಿಸಿಟ್ ಮಾಡ್ತಾರೆ. ಕೊನೆಗೆ ಬೆಂಗಳೂರಿಗೆ ಬಂದು ಸುಧಾ ಲಾಡ್ಜ್ ನಲ್ಲಿ ಸ್ಟೇ ಆಗ್ತಾರೆ. ಜನವರಿ 4, 1990 ಆ ದಿನ ಸಂಜೆ ಸುಮಾರು 8 ಗಂಟೆಗೆ ಸ್ಟುವರ್ಟ್ ಹಾಗೂ ಆ ಮಹಿಳೆ ಸುಧಾ ಲಾಡ್ಜ್ ನ ಪಕ್ಕದಲ್ಲಿರೋ ಒಂದು ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಅಂತ ಹೋಗ್ತಾರೆ. ಊಟದ ಮಧ್ಯದಲ್ಲಿ ಸ್ಟುವರ್ಟ್ಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಆತ ಹೇಳ್ತಾನೆ, ನನಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಅನ್ಸುತ್ತೆ, ತುಂಬಾ ಹೊಟ್ಟೆ ನೋಯ್ತಿದೆ, ನೀನು ಡಿನ್ನರ್ ಮುಗಿಸಿ ಲಾಡ್ಜ್ಗೆ ಬಾ, ನಾನು ಹೋಗಿರ್ತೀನಿ ಅಂತ ಹೇಳಿ ಸ್ಟುವರ್ಟ್ ಸುಧಾ ಲಾಡ್ಜ್ ಕಡೆಗೆ ಹೆಜ್ಜೆ ಹಾಕ್ತಾನೆ. ಆಕೆ ಕೂಡ ಸರಿ, ನೀನು ಹೋಗಿರು, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಡಿನ್ನರ್ ಮುಗಿಸಿ ರೆಸ್ಟೋರೆಂಟ್ ನಿಂದ ಹೊರಬಂದ ಆಕೆಗೆ ಒಂದು ದೊಡ್ಡ ಸಮಸ್ಯೆ ಕಾಡುತ್ತೆ. ಆಕೆಗೆ ಲಾಡ್ಜ್ ನ ದಾರಿ ಮರೆತು ಹೋಗಿತ್ತು. ಬೇರೆ ದೇಶ, ಬೇರೆ ಭಾಷೆ. ಆಕೆ ಕೆಲವು ಜನರನ್ನ ಕೇಳ್ತಾಳೆ, ಆದ್ರೆ ಅವರಿಗೆ ಈಕೆಯ ಇಂಗ್ಲಿಷ್ ಅರ್ಥ ಆಗ್ತಿರ್ಲಿಲ್ಲ. ಕೊನೆಗೆ ಆಕೆ ಒಬ್ಬ ಆಟೋ ಡ್ರೈವರ್ ನ ಬಳಿ ಹೋಗಿ, ನನಗೆ ಸುಧಾ ಲಾಡ್ಜ್ಗೆ ಹೋಗ್ಬೇಕಾಗಿದೆ ಅಂತಾಳೆ. ಆಟೋ ಡ್ರೈವರ್ ಸರಿ ಕುತ್ಕೊಳ್ಳಿ ಅಂತ ಹೇಳಿ ಆಕೆನ ಕರ್ಕೊಂಡು ಹೋಗ್ತಾನೆ. ಆಟೋ ಚಲಿಸೋಕೆ ಶುರುವಾಗತ್ತೆ. ನಿಧಾನವಾಗಿ ತಣ್ಣನೆಯ ಗಾಳಿ ಬೀಸ್ತಿತ್ತು. ಟಯರ್ಡ್ ಆಗಿದ್ದ ಬ್ರಿಟಿಷ್ ಮಹಿಳೆ ನಿದ್ರೆಗೆ ಜಾರ್ತಾಳೆ. ಆದ್ರೆ ಆಟೋ ಮಾತ್ರ ಹೋಗ್ತಾನೆ ಇತ್ತು. ಕೆಲವು ಕ್ಷಣಗಳ ನಂತರ ಆಕೆ ಕಣ್ಬಿಟ್ಟು ನೋಡಿದ್ರೆ ಆಟೋ ಒಂದು ನಿರ್ಜನ ಜಾಗದಲ್ಲಿ ಹೋಗ್ತಿತ್ತು. ಆಕ್ಚುಲಿ ಆ ಆಟೋ ಅವಾಗ ಬೆಂಗಳೂರಿನ ರಾಜರಾಜೇಶ್ವರಿ ನಗರ್ನಲ್ಲಿತ್ತು. ರಾಜರಾಜೇಶ್ವರಿ ನಗರ್ ಇಂದಿನಂತೆ ಆಗ ಡೆವಲಪ್ ಆಗಿರಲಿಲ್ಲ. ಆಕೆ ಗಾಬರಿಗೊಂಡು ಆಟೋ ಡ್ರೈವರ್ಗೆ ಆಟೋ ನಿಲ್ಲಿಸಲು ಹೇಳ್ತಾಳೆ. ಆದ್ರೆ ಆತ ಆಟೋ ನಿಲ್ಲಿಸೋದಿಲ್ಲ. ಆಕೆಗೆ ಭಯ ಶುರುವಾಗತ್ತೆ. ತಕ್ಷಣವೇ ತನ್ನ ಬ್ಯಾಗ್ ನಿಂದ ಒಂದು ಪೆನ್ ನೈಫ್ ನ ತೆಗೆದು ಆ ಆಟೋ ಚಾಲಕನ ಬೆನ್ನಿಗೆ 3 ಬಾರಿ ಇರಿತಾಳೆ. ಹಾಗಾದ್ರೂ ಆತ ಆಟೋವನ್ನ ನಿಲ್ಲಿಸೋದಿಲ್ಲ. ಕೊನೆಗೆ ಒಂದು ನಿರ್ಜನ ಜಾಗದಲ್ಲಿ ಆಟೋ ನಿಲ್ಲಿಸಿ ಆಕೆಯನ್ನ ಆಟೋದಿಂದ ಕೆಳಗಿಳಿದು ಆಕೆಗೆ ಹೊಡೆದು ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಎಸ್ಕೇಪ್ ಆಗ್ತಾನೆ. ಆಕೆಗೆ ಪ್ರಜ್ಞೆ ಬಂದಾಗ ತಾನೆಲ್ಲಿದ್ದೀನಿ ಅನ್ನೋ ಯಾವ ಐಡಿಯಾವೂ ಆಕೆಗಿರ್ಲಿಲ್ಲ. ನಂತರ ಅದೇ ಸ್ಥಿತಿಯಲ್ಲಿ ಎದ್ದು ರಸ್ತೆಯಲ್ಲಿ ಓಡಾಡ್ತಿದ್ದ ಟ್ರಕ್ಗಳ ಸಹಾಯ ತಗೊಂಡು ಹಾಗೋ ಹೀಗೋ ರಾತ್ರಿ 11:30 ಹೊತ್ತಿಗೆ ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ತಲುಪ್ತಾಳೆ. ಆ ರಾತ್ರಿ ಸ್ಟೇಷನ್ ನಲ್ಲಿ 2 ಕಾನ್ಸ್ಟೇಬಲ್ ಗಳಿದ್ರು. ಅವರ ಬಳಿ ಈ ಬ್ರಿಟಿಷ್ ಮಹಿಳೆ ಬಂದು ತನ್ನ ಮೇಲಾಗಿರೋ ಅತ್ಯಾಚಾರವನ್ನ ಹೇಳ್ಕೊತಾಳೆ. ಆದ್ರೆ ವಿಪರ್ಯಾಸ ಏನಂದ್ರೆ ಆ 2 ಕಾನ್ಸ್ಟೇಬಲ್ ಗಳಿಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಆಕೆ ಹೇಳಿದ ಯಾವ ಮಾತು ಅವರಿಗೆ ಅರ್ಥ ಆಗ್ಲಿಲ್ಲ. ನಂತರ ಕೊನೆಗೆ ಆಕೆ ಸುಧಾ ಲಾಡ್ಜ್ ನ ಹೆಸರು ಹೇಳ್ತಿದ್ದಂತೆ ಓಕೆ, ಈ ಮಹಿಳೆ ದಾರಿ ತಪ್ಪಿ ಬಂದಿದ್ದಾಳೆ ಅಂತ ಅನ್ಕೊಂಡು ಆಕೆಗೆ ಈ ಸುಧಾ ಲಾಡ್ಜ್ ನಮ್ಮ ಸ್ಟೇಷನ್ ನ ಪಕ್ಕದಲ್ಲೇ ಇರೋದು ಅಂತ ಹೇಳಿ ದಾರಿ ತೋರಿಸ್ತಾರೆ. ನಂತರ ಮರುದಿನ ಬೆಳಿಗ್ಗೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಆಕೆಯ ರೂಮ್ ನ ಬಾಗಿಲನ್ನ ಬಡಿತಾರೆ. ಈಗ ಶುರುವಾಗಿತ್ತು ಆಗಿನ ಕಾಲದ ಅತ್ಯಂತ ಕಠಿಣ ತನಿಖೆಯ ಆರಂಭ. ಒಂದು ಬ್ರಿಟಿಷ್ ಪ್ರವಾಸಿಗನ ಕೊಲೆ, ಮತ್ತೊಬ್ಬ ಬ್ರಿಟಿಷ್ ಮಹಿಳೆಯ ಮೇಲೆ ಅತ್ಯಾಚಾರ. 2 ಪ್ರಕರಣಗಳು ಒಂದೇ ದಿನ, ಒಂದೇ ನಗರದಲ್ಲಿ. ಆದ್ರೆ ಮುಂದಿನ 72 ಗಂಟೆಗಳಲ್ಲಿ ಈ ಪ್ರಕರಣ ಬೆಂಗಳೂರಿನ ಇತಿಹಾಸವನ್ನೇ ಬದಲಾಯಿಸಿ ಹಾಕುತ್ತೆ. ಅಂದಿನ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಪ್ರವೀಣ್ ಸೂದ್ ಇಮಿಡಿಯೇಟ್ ಆಗಿ ಸೀನಿಯರ್ ಆಫೀಸರ್ಸ್ ಗಳೊಂದಿಗೆ ಸಭೆ ನಡೆಸ್ತಾರೆ. ಈ ಸುದ್ದಿ ಈಗಾಗಲೇ ಬ್ರಿಟಿಷ್ ಹೈಕಮಿಷನ್ ವರೆಗೂ ತಲುಪಾಗಿತ್ತು. ಅಲ್ಲಿಂದ ನೇರವಾಗಿ ದೆಹಲಿಯ ವಿದೇಶಾಂಗ ಇಲಾಖೆಗೆ ಒತ್ತಡ ಬರೋಕೆ ಶುರುವಾಗಿತ್ತು. ಬೇಗ ಕೇಸ್ನ ಕ್ಲಿಯರ್ ಮಾಡಿ ಅಂತ ಡಿಸಿಪಿ ಪ್ರವೀಣ್ ಸೂದ್ರ ಹೆಗಲ ಮೇಲೆ ಈ ಕೇಸ್ನ ಸಾಲ್ವ್ ಮಾಡೋ ಜವಾಬ್ದಾರಿ ಕೊಡಲಾಗಿತ್ತು. ಇಲ್ಲಿ 2 ಪ್ರಕರಣಗಳಿತ್ತು, ಒಂದು ಕೊಲೆ, ಮತ್ತೊಂದು ಅತ್ಯಾಚಾರ ಪ್ರಕರಣ. ಹಾಗಾಗಿ ಡಿಸಿಪಿ ಪ್ರವೀಣ್ ಸೂದ್ ಈ ಕೇಸ್ನ ಭೇದಿಸಲು 2 ತಂಡಗಳನ್ನ ರಚಿಸ್ತಾರೆ. ಸ್ಟುವರ್ಟ್ ನ ಕೊಲೆ ಕೇಸನ್ನ ಇನ್ಸ್ಪೆಕ್ಟರ್ ಅಬ್ದುಲ್ ಅಜೀಮ್ ರ ತೆಕ್ಕೆಗೆ ಹಾಕಿದ್ರ ಬ್ರಿಟಿಷ್ ಮಹಿಳೆಯ ಕೇಸನ್ನ ಅಶೋಕ್ ಕುಮಾರ್ ತೆಕ್ಕೆಗೆ ಹಾಕ್ತಾರೆ. ಈಗ ಒಬ್ಬರಿಗೆ ವಿದೇಶಿ ಶವದ ರಹಸ್ಯ ಪತ್ತೆ ಹಚ್ಚಬೇಕಾಗಿದ್ರೆ ಮತ್ತೊಬ್ಬರಿಗೆ ವಿದೇಶಿ ಮಹಿಳೆಯ ಕಣ್ಣೀರಿನ ಹಿಂದೆ ಅಡಗಿರೋ ಸತ್ಯನ ಪತ್ತೆ ಹಚ್ಚಬೇಕಾಗಿತ್ತು. ದ್ವೇಷ, ಭಾಷೆ 2 ಹೊಸದಾಗಿದ್ದ ಆ ಮಹಿಳೆಯನ್ನ ಪೊಲೀಸ್ ಕಸ್ಟಡಿಯಲ್ಲಿ ಸುರಕ್ಷಿತವಾಗಿ ಇಡಲಾಗತ್ತೆ. ಆದ್ರೆ ಆಕೆ ಬಹಳನೇ ಭಯಪಟ್ಟಿದ್ಲು. ಸಂಗಾತಿ ಕೊಲೆಯಾಗಿದ್ದಾನೆ ಅಂತ ತಿಳಿದ ಮೇಲಂತೂ ಆಕೆ ಭಾವನಾತ್ಮಕವಾಗಿ ಕುಗ್ಗಿ ಹೋಗಿದ್ಲು. ಸದ್ಯಕ್ಕೆ ಆಕೆಗೆ ಯಾರ ಮೇಲೂ ನಂಬಿಕೆ ಇರಲಿಲ್ಲ. ಜೊತೆಗೆ ಆಕೆಯ ಮೇಲೆ ನಡೆದ ದುಷ್ಕೃತ್ಯದ ಬಗ್ಗೆಯೂ ಆಕೆ ಓಪನ್ ಆಗಿ ಹೇಳ್ತಿರ್ಲಿಲ್ಲ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ಹೀಗೆ ನಾವು ಆಕೆಯನ್ನ ಪ್ರಶ್ನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆಕೆಗೆ ತಾನು ಸೇಫ್ ಆಗಿದ್ದೀನಿ ಅಂತ ಫೀಲ್ ಆಗೋವರೆಗೂ ನಮಗೆ ಯಾವುದೇ ಮಾಹಿತಿಯೂ ಸಿಗೋದಿಲ್ಲ ಅಂತ. ಅದಕ್ಕಾಗಿ ಮೊದಲು ಆಕೆನ ವಿಶ್ವಾಸಕ್ಕೆ ತಗೋಬೇಕು ಅಂತ ಅನ್ಕೊಂಡು
ಒಂದು ಅಚ್ಚರಿಯ ನಿರ್ಧಾರವನ್ನ ಮಾಡ್ತಾರೆ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಆ ಬ್ರಿಟಿಷ್ ಮಹಿಳೆಗೆ ಹೇಳ್ತಾರೆ, ನೀನು ನನ್ನ ಜೊತೆ ಬಾ, ನಮ್ಮ ಮನೆಯಲ್ಲೇ ಇರು ಅಂತ. ಈ ನಿರ್ಧಾರ ಕಂಪ್ಲೀಟ್ಲಿ ಅನ್ಕನ್ವೆನ್ಷನಲ್, ಆದ್ರೂ ಅದನ್ನ ಮಾಡ್ತಾರೆ. ನಂತರ ಆ ಬ್ರಿಟಿಷ್ ಮಹಿಳೆಯನ್ನ ಕರ್ಕೊಂಡು ತಾವು ವಾಸವಿದ್ದ ಅಪಾರ್ಟ್ಮೆಂಟ್ ಗೆ ಬರ್ತಾರೆ. ಅಲ್ಲಿ ಅವರ ಪತ್ನಿ ಹಾಗೆ ಮಗಳಿಗೆ ಆ ಬ್ರಿಟಿಷ್ ಮಹಿಳೆಯನ್ನ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಆ ಬ್ರಿಟಿಷ್ ಮಹಿಳೆಗೆ ಹೇಳ್ತಾರೆ, ನೀನು ನಮ್ಮ ಮನೆಯಲ್ಲಿ ಅತಿಥಿ ಮಾತ್ರ ಅಲ್ಲ, ನೀನು ನಮ್ಮ ಕುಟುಂಬದ ಒಂದು ಭಾಗ ಅಂತ. ಮುಂದಿನ 2 ದಿನಗಳು ಆಕೆ ಅವರ ಮನೆಯಲ್ಲೇ ಇರ್ತಾಳೆ. ಮನೆಯ ಬಿಸಿ ಊಟ, ಅವರ ಪತ್ನಿಯ ಮಾತು, ಮಗಳ ನಗು ಎಲ್ಲವನ್ನೂ ಆಕೆಗಿದ್ದ ಭಯದಿಂದ ಹೊರಬರಲು ಬಲ ನೀಡುತ್ತೆ. 3ನೆಯ ದಿನ ಅಶೋಕ್ ಕುಮಾರ್ ಆ ಬ್ರಿಟಿಷ್ ಮಹಿಳೆಯನ್ನ ನಿಧಾನವಾಗಿ ಕೇಳಲು ಶುರು ಮಾಡ್ತಾರೆ. ಆ ರಾತ್ರಿ ನಿಜವಾಗ್ಲೂ ಏನಾಯ್ತು ಅಂತ. ಸ್ಟಾರ್ಟಿಂಗ್ ನಲ್ಲಿ ಆಕೆ ಹೇಳಿದ ಕತೆ ಸೇಮ್ ಟು ಸೇಮ್ ಆಕೆ ಸ್ಟೇಷನ್ ನಲ್ಲಿ ಹೇಳಿದ ಕಥೆಯಂತೆಯೇ ಇತ್ತು. ಆದ್ರೆ ಈ ಸರ್ತಿ ಒಂದು ಹೊಸ ವಿಷಯವನ್ನ ಹಂಚ್ಕೋತಾಳೆ. ಅದೇನಂದ್ರೆ, ನಾನು ಆಟೋ ಚಾಲಕನ ಬೆನ್ನ ಮೇಲೆ 3 ಬಾರಿ ಗಾಯ ಮಾಡಿದ್ದೀನಿ ಸರ್, ನನ್ನ ಬ್ಯಾಗ್ ನಲ್ಲಿದ್ದ ಪೆನ್ ನೈಫ್ ನಿಂದ ಅಂತ ಹೇಳ್ತಾಳೆ. ಅದರ ಜೊತೆಗೆ ಆಕೆ ಕೊಟ್ಟ ಆ ನಿರ್ಜನ ಜಾಗದ ಕೆಲವು ಸುಳಿವುಗಳಿಂದ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ಗೆ ಮೇ ಬಿ ಆ ಆಟೋ ಡ್ರೈವರ್ ಆಕೆನ ಮೈಸೂರು ರಸ್ತೆಯ ಕಡೆಗೆ ಕರ್ಕೊಂಡು ಹೋಗಿದ್ದ ಅನ್ನೋ ಒಂದು ಫೇರ್ ಐಡಿಯಾ ಸಿಗುತ್ತೆ. ಈಗ ಅಶೋಕ್ ಕುಮಾರ್ ಯೋಚಿಸ್ತಾರೆ, ಡ್ರೈವರ್ನ ಮೇಲೆ 3 ಬಾರಿ ಇರಿತ ಅಂದ್ರೆ ಆತ ಖಂಡಿತವಾಗಿಯೂ ಗಾಯಗೊಂಡಿದ್ದಾನೆ. ಹಾಗಾದ್ರೆ ಆತ ರಾತ್ರಿ ಎಲ್ಲಾದರೂ ಟ್ರೀಟ್ಮೆಂಟ್ ತಗೊಂಡಿರ್ಲೇಬೇಕಲ್ಲ ಅಂತ. ನಂತರ ಅಶೋಕ್ ಕುಮಾರ್ ನಿರ್ಧರಿಸ್ತಾರೆ, ಮೈಸೂರು ರೋಡ್ ಸುತ್ತಮುತ್ತ ಇರೋ ಎಲ್ಲಾ ಹಾಸ್ಪಿಟಲ್ಸ್ ಹಾಗೆ ಕ್ಲಿನಿಕ್ಸ್ಗೆ ಹೋಗಿ ಜನವರಿ 4ರ ರಾತ್ರಿ ಯಾರಾದ್ರೂ ಬೆನ್ನ ಮೇಲೆ ಇರಿತ ಗಾಯಕ್ಕೆ ಚಿಕಿತ್ಸೆ ಪಡ್ಕೊಂಡಿದ್ರಾ ಅಂತ ವಿಚಾರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೊಂದು TDS ಟಾಸ್ಕ್. 100ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನ ಪರಿಶೀಲಿಸಬೇಕಾಗಿತ್ತು. ಅಶೋಕ್ ಕುಮಾರ್ ತಂಡ ಹಗಲು ರಾತ್ರಿ ಇದರ ಪತ್ತೆಯಲ್ಲಿ ಮುಳುಗಿ ಹೋಗ್ತಾರೆ. ಕೊನೆಗೂ ಅವರ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆಜಾದ್ ನಗರ್ನ ಸೌಭಾಗ್ಯ ನರ್ಸಿಂಗ್ ಹೋಮ್ ನಲ್ಲಿ ಕೆಲಸ ಮಾಡ್ತಿದ್ದ ಕೇರಳ ಮೂಲದ ಒಬ್ಬ ನರ್ಸ್ ಹೇಳ್ತಾರೆ, ಹೌದು ಸರ್, ಆ ರಾತ್ರಿ ಒಬ್ಬ ಯುವಕ ಬಂದಿದ್ದ. ಅವನ ಬೆನ್ನ ಮೇಲೆ ಶಾರ್ಪ್ ಆದ ಆಯುಧದಿಂದ ಗಾಯಗಳಾಗಿತ್ತು. ನಾನೇ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅಂತಾರೆ. ನಂತರ ಪೊಲೀಸರು ಇಮಿಡಿಯೇಟ್ ಆಗಿ ಪೇಷಂಟ್ ರಿಜಿಸ್ಟ್ರಿಯನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಆತನ ಹೆಸರು ಕದಿರೇಶ್, 28 ವರ್ಷ ಅಂತ ಬರೆಯಲಾಗಿತ್ತು. ಬಿಟ್ರೆ ಇನ್ನೇನು ಡೀಟೇಲ್ಸ್ ಇರಲಿಲ್ಲ. ಈಗ ಪೊಲೀಸರಿಗೆ ಈ ಕದಿರೇಶ್ ಎಂಬ ಹೆಸರನ್ನ ಇಟ್ಕೊಂಡು ಆತನನ್ನ ತಲುಪಬೇಕಾಗಿತ್ತು. ಇದಷ್ಟು ಸುಲಭ ಇರಲಿಲ್ಲ. ಬಟ್ ಆದ್ರೂ ಅದಕ್ಕೊಂದು ದಾರಿ ಹುಡ್ಕೋತಾರೆ. ಪೊಲೀಸರ ಮುಂದಿನ ಪ್ಲಾನ್ ಕದಿರೇಶ್ ನನ್ನ ಹುಡ್ಕೋದು. ಆದ್ರೆ ಈಗಾಗ್ಲೇ ಪೊಲೀಸರ ಟೇಬಲ್ ನಲ್ಲಿದ್ದ ಮಾಹಿತಿ ಈ ಕದಿರೇಶ್ ಒಬ್ಬ ಆಟೋ ಡ್ರೈವರ್ ಅಂತ. ಸೊ ಈಗ ಪೊಲೀಸರು RTO ದಾಖಲೆಗಳ ಮೊರೆ ಹೋಗ್ತಾರೆ. ಈಗಿನಂತೆ ಆ ಕಾಲದಲ್ಲಿ ಎಲ್ಲವೂ ಡಿಜಿಟಲೈಸ್ ಆಗಿರಲಿಲ್ಲ. ಆದ್ರೂ ಪ್ರತಿಯೊಂದು RTOಗಳಲ್ಲೂ ಕದಿರೇಶ್ ಎಂಬ ಹೆಸರಿನ ಆಟೋ ಡ್ರೈವರ್ನನ್ನ ಹುಡುಕಲಾಗತ್ತೆ. ಕೊನೆಗೆ ರಾಜಾಜಿನಗರ್ RTO ನಲ್ಲಿ ಕದಿರೇಶ್ ಎಂಬ ವ್ಯಕ್ತಿಯ ಹೆಸರು ರಿಜಿಸ್ಟರ್ ಆಗಿರೋದು ಸಿಗುತ್ತೆ. ಅದರಲ್ಲಿ ಆಟೋ ನಂಬರ್ ಜೊತೆಗೆ ಆತನ ವಿಳಾಸ ಹಾಗೆ ಫೋಟೋ ಕೂಡ ಸಿಗುತ್ತೆ. ಅದ್ಭುತ ಅಂದ್ರೆ ಆತನ ವಿಳಾಸ ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ ನ ಹಿಂಭಾಗದಲ್ಲೇ ಇತ್ತು. ಆದ್ರೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅಡ್ರೆಸ್ ಹಾಗೆ ಫೋಟೋ ಸಿಕ್ತಿದ್ದಂತೆ ಆತನ ಮನೆಯ ಮೇಲೆ ದಾಳಿ ಮಾಡಿ ಆತನನ್ನ ಅರೆಸ್ಟ್ ಮಾಡೋದಿಲ್ಲ. ಅದಕ್ಕೆ ಮುಂಚೆ ಪೊಲೀಸರ ತಂಡ ಸೀದಾ ಸೌಭಾಗ್ಯ ನರ್ಸಿಂಗ್ ಹೋಮ್ಗೆ ಹೋಗ್ತಾರೆ. ಅವರ ಬಳಿ RTO ನಲ್ಲಿ ಸಿಕ್ಕಿದ್ದ ಕದಿರೇಶ್ ನ ಫೋಟೋ ಇತ್ತು. ನಂತರ ಅಶೋಕ್ ಕುಮಾರ್ ಆ ಕದಿರೇಶ್ ನ ಫೋಟೋದ ಜೊತೆಗೆ ಇನ್ನೂ 3 ವಿಭಿನ್ನ ವ್ಯಕ್ತಿಗಳ ಫೋಟೋವನ್ನ ತಗೊಂಡೋಗಿದ್ರು. ಈಗ ಈ 4 ಫೋಟೋಗಳನ್ನ ಆ ಕೇರಳ ಮೂಲದ ನರ್ಸ್ ನ ಮುಂದೆ ಇಟ್ಟು ಇದರಲ್ಲಿ ಕದಿರೇಶ್ ಯಾರು ಅಂತ ಕೇಳ್ತಾರೆ. ಈ ಕನ್ಫರ್ಮೇಶನ್ ಈ ಕೇಸ್ಗೆ ಬಹಳನೇ ಮುಖ್ಯವಾಗಿತ್ತು. ಯಾಕೆಂದ್ರೆ ಇಲ್ಲಿ ಐ ವಿಟ್ನೆಸ್ ಅಂತ ಇದ್ರೆ ಅದು ಈ ನರ್ಸ್ ಮಾತ್ರ. ಆಕೆ ಏನಾದರೂ ತಪ್ಪು ಗುರುತು ಕಂಡು ಹಿಡಿದ್ರೆ ಕಂಪ್ಲೀಟ್ ಕೇಸೇ ಮಗಚಿ ಹೋಗುತ್ತೆ. ಆಕೆಯ ಮುಂದೆ 4 ಫೋಟೋಗಳನ್ನ ಇಟ್ಟಾಗ ಆಕೆ ಕರೆಕ್ಟ್ ಆಗಿ ಇದೇ ಕದಿರೇಶ್ ಅಂತ ಗುರುತು ಹಿಡಿತಾಳೆ. ಆಕೆಯ ಐಡೆಂಟಿಫಿಕೇಶನ್ ಕರೆಕ್ಟ್ ಆಗಿತ್ತು. ನಂತರ ಪೊಲೀಸರು ಅದೇ ರಾತ್ರಿ ಆತನ ಮನೆಯ ಮೇಲೆ ದಾಳಿ ಮಾಡಿ ಕದಿರೇಶ್ ನನ್ನ ಬಂಧಿಸ್ತಾರೆ. ಅದರ ಜೊತೆಗೆ ಘಟನೆಯ ದಿನ ಆತ ಹಾಕೊಂಡಿದ್ದ ಬಟ್ಟೆಯನ್ನ ವಶಪಡಿಸಿಕೊಳ್ಳೋದರ ಜೊತೆಗೆ ಆಟೋವನ್ನು ಸೀಸ್ ಮಾಡ್ತಾರೆ. ಆದ್ರೆ ಇನ್ನೇನು ಕದಿರೇಶ್ ನ ಬಂಧಿಸಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಬೇಕು. ಅಷ್ಟರಲ್ಲೇ ಅಶೋಕ್ ಕುಮಾರ್ಗೆ DCP ಪ್ರವೀಣ್ ಸೂದ್ರಿಂದ ಒಂದು ಆದೇಶ ಬರುತ್ತೆ. ಬ್ರಿಟಿಷ್ ಹೈಕಮಿಷನ್ ಮೀಡಿಯಾಗಳ ಒತ್ತಡದಿಂದ ಈ ಕೇಸನ್ನ ಇನ್ಮೇಲೆ CODಗೆ ಹಸ್ತಾಂತರಿಸಬೇಕು ಅನ್ನೋ ಆದೇಶ ಅದು. ಈ ಕೇಸನ್ನ ಇನ್ಮೇಲೆ ಲೋಕಲ್ ಪೊಲೀಸರು ತನಿಖೆ ಮಾಡೋ ಹಾಗಿಲ್ಲ. ಇದನ್ನ ಇನ್ನು ಮುಂದೆ COD ಅಂದ್ರೆ ಈಗಿನ CIDಗೆ ಹಸ್ತಾಂತರಿಸಲಾಯಿತು. ಈ ವಿಷಯವಾಗಿ ಅಶೋಕ್ ಕುಮಾರ್ ಹಾಗೆ ಅವರ ಸಂಪೂರ್ಣ ತಂಡ ಬಹಳನೇ ನಿರಾಸೆ ಅನುಭವಿಸ್ತಾರೆ. 1 ತಿಂಗಳ ಕಾಲ ಹಗಲು ರಾತ್ರಿ ಅಂತ ನೋಡದೆ ಸಿಕ್ಕ ಒಂದೊಂದೇ ಸುಳಿವುಗಳನ್ನ ಬೆನ್ನು ಹಟ್ಟಿ ಆರೋಪಿಯ ತನಕ ತಲುಪಿದ್ರು. ಆದ್ರೆ ಈಗ ಆ ಆರೋಪಿಯನ್ನ CODಗೆ ಕೊಡಬೇಕಾದ ಸ್ಥಿತಿ. ಮೊದಲಿಗೆ ವಿರೋಧ ವ್ಯಕ್ತಪಡಿಸಿದ್ರು, ಕೊನೆಗೆ ಆರ್ಡರ್ ಅಂದ್ರೆ ಆರ್ಡರ್ ಅಲ್ವಾ. ಈಗ ಕದಿರೇಶ್ COD ಕಸ್ಟಡಿಯಲ್ಲಿದ್ದ. ಈಗ COD ಅಧಿಕಾರಿಗಳು ಕದಿರೇಶ್ ನ ಇಂಟರೋಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವರ ರೂಲ್ಸ್ ಏನಂದ್ರೆ ಯಾವುದೇ ಪ್ರಕಾರದ ಶಾರೀರಿಕ ಟಾರ್ಚರ್ ಕೊಡಬಾರದು, ಅವನನ್ನ ಪ್ರಶ್ನೆಗಳನ್ನೇ ಕೇಳಿ ಆತನ ಬಾಯಿಯನ್ನ ಬಿಡಿಸಬೇಕು ಅಂತ. ಹೀಗೆ COD ಅಧಿಕಾರಿಗಳು ಆತನನ್ನ ಉಲ್ಟಾ ಪಲ್ಟಾ ಏನೇ ಪ್ರಶ್ನೆ ಕೇಳಿದ್ರು ಆತ ಮಾತ್ರ ನಾನು ನಿರಪರಾಧಿ, ನನಗೂ ಈ ಕೇಸ್ಗೂ ಏನು ಸಂಬಂಧ ಇಲ್ಲ,
ಪೊಲೀಸರು ಸುಮ್ಮನೆ ನನ್ನನ್ನ ಎತ್ತಾಕೊಂಡು ಬಂದಿದ್ದಾರೆ ಅನ್ನೋದು ಬಿಟ್ರೆ ಆತನಿಂದ ಬೇರೆ ಯಾವ ಮಾತುಗಳು ಬರ್ತಿರಲಿಲ್ಲ. ಅವನ ಈ ನಾನು ನಿರಪರಾಧಿ ಎಂಬ ಮಾತು ಸಿಒಡಿ ಅಧಿಕಾರಿಗಳ ಮೇಲೆ ಒತ್ತಡ ಹೆಚ್ಚಾಗೋಕೆ ಶುರುವಾಗುತ್ತೆ. ಇಂಗ್ಲೆಂಡ್ ನ ಮಾಧ್ಯಮಗಳು ಕೂಡ ವರದಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಬ್ರಿಟಿಷ್ ವುಮೆನ್ ರೇಪ್ಡ್ ಇನ್ ಬ್ಯಾಂಗ್ಳೂರ್, ಪೊಲೀಸ್ ಆರ್ ಸ್ಟಿಲ್ ಕ್ಲೂಲೆಸ್ ಅಂತ. ಸರ್ಕಾರಕ್ಕೂ ತಲೆನೋವು ಶುರುವಾಯಿತು. ನಂತರ ಸಿಒಡಿ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡ್ತಾರೆ. ಕದಿರೇಶ್ ನೇರವಾಗಿ ಏನನ್ನೂ ಒಪ್ಕೋತಿಲ್ಲ. ಸಾಕ್ಷಿಗಳು ಕೂಡ ಸೀಮಿತವಾಗಿದೆ. ನರ್ಸ್ ಕೊಟ್ಟ ಹೇಳಿಕೆ ಬಿಟ್ರೆ ಬೇರೇನೂ ಇಲ್ಲ. ಇತ್ತ ಪ್ರೆಷರ್ ಕೂಡ ಏರ್ತಾನೆ ಇದೆ. ಸೊ ನಾವ್ಯಾಕೆ ಈ ಕದಿರೇಶ್ ನನ್ನ ಲೋಕಲ್ ಪೊಲೀಸರಿಗೆ ಕೊಟ್ಟು ಬಾಯಿ ಬಿಡಿಸೋ ಪ್ರಯತ್ನ ಪಡಬಾರ್ದು ಅಂತ ಅನ್ಕೊಂಡು ಸಿಒಡಿ ಅಧಿಕಾರಿಗಳು ಡಿಸಿಪಿ ಪ್ರವೀಣ್ ಸೂದ್ರನ್ನ ಕನೆಕ್ಟ್ ಮಾಡ್ತಾರೆ. ಅವರಿಗೆ ಕದಿರೇಶ್ ನನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ಡಿಸಿಪಿ ಪ್ರವೀಣ್ ಸೂದ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ರನ್ನ ಕರೆದು ಕದಿರೇಶ್ ನನ್ನ ಇಂಟರೋಗೇಟ್ ಮಾಡಿ ಬಾಯಿ ಬಿಡಿಸಿ, ಆದ್ರೆ ಒಂದು ಕಂಡೀಷನ್ ಇದೆ, ಯಾವುದೇ ಕಾರಣಕ್ಕೂ ಕದಿರೇಶ್ಗೆ ದೈಹಿಕವಾಗಿ ಹಿಂಸೆ ಮಾಡೋ ಹಾಗಿಲ್ಲ ಅಂತಾರೆ. ಅಶೋಕ್ ಕುಮಾರ್ ಮನಸ್ಸಲ್ಲಿ ಖುಷಿ, ಕೋಪ ಎರಡೂ ಇತ್ತು. ನಮ್ಮಿಂದ ಕಸಿದುಕೊಂಡು ಹೋಗಿದ್ದ ಕೇಸ್ ಈಗ ನಮಗೆ ಕೊಟ್ಟಿದ್ದಾರೆ ಅಂತ. ನಂತರ ಅಶೋಕ್ ಕುಮಾರ್ ಕೆಂಗೇರಿ ಗೇಟ್ ಪೊಲೀಸ್ ಠಾಣೆಯ ಎಸಿಪಿ ಪೊನ್ನಚಾರಿಗೆ ಡಿಸಿಪಿ ಕೊಟ್ಟಿರೋ ಆರ್ಡರ್ ಬಗ್ಗೆ ಹೇಳ್ತಾರೆ. ಈಗ ಅವರು ಕೂಡ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗ್ತಾರೆ. ವೀಕ್ಷಕರೇ, ನೀವು ನೋಡ್ತಿರೋ ಈ ಫೋಟೋ ಕರ್ನಾಟಕದ ಪೊಲೀಸ್ ಇತಿಹಾಸದ ಒಂದು ಲೆಜೆಂಡರಿ ಫ್ರೇಮ್. ಇಲ್ಲಿರೋ ಪ್ರತಿಯೊಬ್ಬರ ಸಾಧನೆಗಳನ್ನ ಹೇಳೋದಾದ್ರೆ ದಿನಗಳೇ ಬೇಕಾಗುತ್ತೆ. ಬೆಂಗಳೂರು ನಗರದ ಆಂಟಿ ರೌಡಿ ಸ್ಕ್ವಾಡ್ ಇದು. ಬೆಂಗಳೂರು ಸೇಫ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಈ ನಮ್ಮ ಸೂಪರ್ ಕಾಪ್ಸ್. ಸೊ ಈಗ ಕತೆಗೆ ಬಂದ್ರೆ, ಅಶೋಕ್ ಕುಮಾರ್, DA ಪೊನ್ನಚ್ಚ ಮತ್ತೆ ಇಬ್ಬರು ಸಿಒಡಿ ಆಫೀಸರ್ಸ್ಗಳು ಕದಿರೇಶ್ನ ಕರ್ಕೊಂಡು JJN ನಗರ್ ಪೊಲೀಸ್ ಠಾಣೆಗೆ ಬರ್ತಾರೆ. ಇನ್ಸ್ಟ್ರಕ್ಷನ್ಸ್ ಆಲ್ರೆಡಿ ಇತ್ತು, ನೋ ಟಾರ್ಚರ್ ಅಂತ. ಸೊ ಈಗ ಇದ್ದ ಒಂದೇ ಆಪ್ಷನ್ ಅವನನ್ನ ಕಂಫರ್ಟಬಲ್ ಮಾಡಿ ಹೇಳಿಕೆ ತಗೊಳ್ಳೋದು. ಸೊ ಅದರಂತೆ ಇಡೀ ಸ್ಟೇಷನ್ನೇ ಕದಿರೇಶ್ನೊಂದಿಗೆ ಸ್ನೇಹದಿಂದ ವರ್ತಿಸುತ್ತೆ. ಪ್ರತಿಯೊಬ್ಬರು ಆತನ ಯೋಗಕ್ಷೇಮ ಕೇಳೋದು, 3 ಹೊತ್ತು ಆತ ಕೇಳಿದ ಫುಡ್ ನ ತಂದು ಕೊಡೋದು, ನಗುನಗುತ್ತಲೇ ಮಾತಾಡ್ಸೋದು. ಹೀಗೆ ಒಂದೆರಡು ದಿನ ಕಳೆಯುತ್ತಾ ಕದಿರೇಶ್ನ ಮನಸ್ಸು ನಿಧಾನವಾಗಿ ತೆರೆದುಕೊಳ್ಳುತ್ತೆ. ಇದೇ ಸಮಯ ನೋಡ್ಕೊಂಡು ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಕದಿರೇಶ್ಗೆ ನೀನು ಎಣ್ಣೆ ಹೊಡಿತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಕದಿರೇಶ್ ಹೌದು, ಆದ್ರೆ ಬಿಯರ್ ಮಾತ್ರ ಅಂತಾನೆ. ಈಗ ಆತನ ಮುಂದೆ 2 ಬಿಯರ್ ಬಾಟಲ್ಗಳನ್ನ ತಂದಿಡಲಾಯಿತು. ಕದಿರೇಶ್ಗೆ ಗೊತ್ತಾಗದಂತೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅದರಲ್ಲಿ 180 ml ಅಷ್ಟು ಬ್ರ್ಯಾಂಡಿಯನ್ನ ಮಿಕ್ಸ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ 25 ಮಿನಿಟ್ಸ್ 2 ಬಾಟಲಿಗಳು ಖಾಲಿಯಾಗಿತ್ತು. ಎಸಿಪಿ ಪೊನ್ನಚಾರ ಹೆಗಲ ಮೇಲೆ ಬಾಲ್ಯದ ಗೆಳೆಯನಂತೆ ಕೈ ಹಾಕಿ ಮಾತಾಡ್ತಿದ್ದ. ನಂತರ ಅಶೋಕ್ ಕುಮಾರ್ ನಿಧಾನವಾಗಿ ಕೇಳ್ತಾರೆ, ಕದಿರೇಶ್ ಆ ರಾತ್ರಿ ಏನಾಯ್ತು ಅಂತ. ಈಗ ಅವನ ಬಾಯಿ ನಿಧಾನವಾಗಿ ಓಪನ್ ಆಗುತ್ತೆ. ಸರ್, ಅವತ್ತು ನಾನು ನನ್ನಷ್ಟಕ್ಕೆ ನನ್ನ ಆಟೋದಲ್ಲಿದ್ದೆ. ಆ ವಿದೇಶಿ ಮಹಿಳೆ ಬಂದ್ಲು. ನನ್ನ ಆಟೋದಲ್ಲಿ ಕುತ್ಕೊಂಡು ಸುಧಾ ಲಾಡ್ಜ್ ಅಂತ ಹೇಳಿದ್ಲು. ನನಗೂ ತಲೆ ಕೆಟ್ಟಿತ್ತು ಆಕೆ ಲಾಡ್ಜ್ ಹೆಸರು ಹೇಳಿದಾಗ. ನಂತರ ಆಕೆನ ಮೈಸೂರು ರೋಡ್ ಬಳಿ ಕರ್ಕೊಂಡು ಹೋದೆ. ಆಕೆ ಹಿಂದೆಯಿಂದ 3 ಬಾರಿ ನನಗೆ ಚಾಕುವಿನಿಂದ ಇರಿದ್ಲು. ನಂತರ ಮಾಡಬಾರದ ಕೆಲಸ ಮಾಡ್ದೆ ಅಂತಾನೆ. ಕದಿರೇಶ್ಗೆ ಗೊತ್ತಿರಲಿಲ್ಲ ಆತ ಹೇಳಿದ ಮಾತುಗಳೆಲ್ಲ ರೆಕಾರ್ಡ್ ಆಗ್ತಿತ್ತು ಅಂತ. ಈಗ ಆತನ ಸ್ಟೇಟ್ಮೆಂಟ್ ಅವನ ವಿರುದ್ಧವೇ ಸಾಕ್ಷಿಯಾಗಿ ನಿಂತಿತ್ತು. ನಂತರ ಬೆಳಿಗ್ಗೆ ಆ ರೆಕಾರ್ಡಿಂಗ್ ನ ಡಿಸಿಪಿ ಹಾಗೆ ಸಿಒಡಿ ಅಧಿಕಾರಿಗಳಿಗೆ ಕೊಡಲಾಯಿತು. ಮೂಲ ಆರೋಪಿಯಿಂದಲೇ ಕನ್ಫೆಷನ್. ಆದ್ರೆ ಇಲ್ಲಿದ್ದ ಪ್ರಶ್ನೆ, ಈ ತರಹ ನಶೆಯಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಕೋರ್ಟ್ ನಲ್ಲಿ ಕನ್ಸಿಡರ್ ಆಗುತ್ತೋ ಇಲ್ವೋ ಅನ್ನೋದಾಗಿತ್ತು. ಆದ್ರೆ ಕೋರ್ಟ್ಗೆ ಕದಿರೇಶ್ನ ಸ್ಟೇಟ್ಮೆಂಟ್ಸ್ ನ ಹಾಜರುಪಡಿಸುವಾಗ ಅದಕ್ಕೆ ಬೇಕಾಗಿದ್ದ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಗಳನ್ನು ಪೊಲೀಸರು ಸಬ್ಮಿಟ್ ಮಾಡ್ತಾರೆ. ಅದರಲ್ಲಿ ನರ್ಸ್ ನ ಹೇಳಿಕೆ, ಅವನ ಬೆನ್ನಿಗೆ ಆಗಿದ್ದ ಗಾಯಗಳು, ಆಟೋದಲ್ಲಿ ಫಾರೆನ್ಸಿಕ್ ಟೀಮ್ಗೆ ಸಿಕ್ಕ ಸಾಕ್ಷಿಗಳು ಎಲ್ಲವೂ ಆತನ ನಶೆಯ ಸ್ಟೇಟ್ಮೆಂಟ್ ನ ಬ್ಯಾಕಿಂಗ್ ಆಗಿತ್ತು. 1998ರಲ್ಲಿ ಕದಿರೇಶ್ನ ವಿರುದ್ಧ ಕೋರ್ಟ್ ತೀರ್ಪನ್ನು ಪ್ರಕಟಿಸುತ್ತೆ. ಆಡಿಯೋ ಸಾಕ್ಷಿ, ನರ್ಸ್ ಹೇಳಿಕೆ ಮತ್ತು ಮೆಡಿಕಲ್ ವರದಿಗಳ ಆಧಾರದ ಮೇಲೆ ಕದಿರೇಶ್ನನ್ನ ಅಪರಾಧಿ ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆ ಪ್ರಕಟಿಸಲಾಯಿತು. ವೀಕ್ಷಕರೇ, ನಮಗೆ ನೆನಪಿದ್ರೆ ಇಲ್ಲಿ 2 ಪ್ರಕರಣಗಳು ನಡೆದಿತ್ತು. ಒಂದು ಬ್ರಿಟಿಷ್ ಮಹಿಳೆಯದಾಗಿದ್ರೆ ಮತ್ತೊಂದು ಆಕೆ ಪಾರ್ಟ್ನರ್ ಜೇಮ್ಸ್ ಸ್ಟುವರ್ಟ್ ನದು. ಕದಿರೇಶ್ಗೆ ಅತ್ಯಾಚಾರ ಪ್ರಕರಣಕ್ಕಾಗಿ ಶಿಕ್ಷೆ ಏನೋ ಆಯ್ತು, ಆದ್ರೆ ಸ್ಟುವರ್ಟ್ ನ ಕೊಲೆ ಕೇಸ್ ಏನಾಯ್ತು? ನಮಗೆ ಮೊದಲೇ ಹೇಳಿದ ಹಾಗೆ ಈ 2 ಪ್ರಕರಣಗಳನ್ನ 2 ಟೀಮ್ಗಳಿಗೆ ಸ್ಪ್ಲಿಟ್ ಮಾಡಿ ಕೊಡಲಾಗಿತ್ತು. ಒಂದು ಟೈಗರ್ ಅಶೋಕ್ ಕುಮಾರ್ ರ ಕೈಯಲ್ಲಿದ್ರೆ ಮತ್ತೊಂದು ಅಬ್ದುಲ್ ಅಜೀಮ್ ರ ಕೈಯಲ್ಲಿತ್ತು. 1996ರಲ್ಲಿ ಇನ್ಸ್ಪೆಕ್ಟರ್ ಅಬ್ದುಲ್ ಅಜೀಮ್ ಬಸವೇಶ್ವರ ನಗರ ಠಾಣೆಯಿಂದ ಆಪರೇಟ್ ಮಾಡ್ತಿದ್ರು. ಬೆಂಗಳೂರಿನ ಚಂದ್ರ ಲೇಔಟ್ ನ ಔಟ್ಸ್ಕರ್ಟ್ ನಲ್ಲಿ ಸ್ಟುವರ್ಟ್ ನ ದೇಹ ಪೊಲೀಸರಿಗೆ ಪತ್ತೆಯಾಗಿತ್ತು. ಆದ್ರೆ ಸ್ಟುವರ್ಟ್ ಹಾಗೂ ಆತನ ಪಾರ್ಟ್ನರ್ ಸ್ಟೇ ಆಗಿದ್ದು ಕಾಟನ್ ಪೇಟೆಯಲ್ಲಿರೋ ಸುಧಾ ಲಾಡ್ಜ್ ನಲ್ಲಿ. ಅಂದ್ರೆ ಶವ ಸಿಕ್ಕ ಜಾಗಕ್ಕೂ ಅವರು ಸ್ಟೇ ಆಗಿದ್ದ ಜಾಗಕ್ಕೂ ಅಪ್ರಾಕ್ಸಿಮೇಟ್ಲಿ 8 ರಿಂದ 9 ಕಿಲೋಮೀಟರ್ ದೂರ. ಹಾಗಿದ್ರೆ ಆ ರಾತ್ರಿ ಇಬ್ರು ಡಿನ್ನರ್ಗೆ ಹೋದ ನಂತರ ಸ್ಟುವರ್ಟ್ಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಆತ ಲಾಡ್ಜ್ಗೆ ಹೋಗ್ತೀನಿ ಅಂತ ಹೇಳಿ ಆ ಬ್ರಿಟಿಷ್ ಮಹಿಳೆನ ರೆಸ್ಟೋರೆಂಟ್ ನಲ್ಲಿ ಬಿಟ್ಟು ಹೋಗ್ತಾನೆ. ಆದ್ರೆ ಆತ ಲಾಡ್ಜ್ ನ ತಲುಪೋದಿಲ್ಲ. ಮಧ್ಯೆ ಏನಾಯ್ತು?
ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಸ್ಟುವರ್ಟ್ ನ ಪೋಸ್ಟ್ ಮಾರ್ಟಮ್ ನಡೆಸಿದ ಡಾಕ್ಟರ್ ಅಬ್ದುಲ್ ಅಜೀಮ್ರಿಗೆ ಹೇಳ್ತಾರೆ, ಸ್ಟುವರ್ಟ್ ನ ಕೊಲೆ ಆತ ಊಟ ಮಾಡಿದ 10 ನಿಮಿಷದಲ್ಲೇ ಆಗಿದೆ ಅಂತ. ಈ ಮಾಹಿತಿ ಪೊಲೀಸರಿಗೆ ಬಹಳನೇ ಇಂಪಾರ್ಟೆಂಟ್ ಆಗಿತ್ತು. ಡಿನ್ನರ್ ಮುಗಿಸಿದ 10 ನಿಮಿಷಕ್ಕೆ ಸ್ಟುವರ್ಟ್ ಸಾವನ್ನಪ್ಪಿದ್ದಾನೆ ಅಂದ್ರೆ ಆ ರೆಸ್ಟೋರೆಂಟ್ ನ ಸುತ್ತಮುತ್ತಲೇ ಏನೋ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದರ ಜೊತೆಗೆ ಪೋಸ್ಟ್ ಮಾರ್ಟಮ್ ನಡೆಸಿದ ಡಾಕ್ಟರ್ ಹೇಳ್ತಾರೆ, ಸ್ಟುವರ್ಟ್ ನ ತಲೆಗೆ ಯಾವುದೋ ಭಾರಿ ವಸ್ತುವಿನಿಂದ ಹೊಡೆಯಲಾಗಿದೆ, ಅದರಿಂದಲೇ ಆತನ ಮೆದುಳು ಸಡನ್ ಆಗಿ ನಿಷ್ಕ್ರಿಯಗೊಂಡು ಸಾವನ್ನಪ್ಪಿದ್ದಾನೆ ಅಂತ. ಇಲ್ಲಿಗೆ ಇನ್ಸ್ಪೆಕ್ಟರ್ ಅಬ್ದುಲ್ ಅಜೀಮ್ರಿಗೆ ಒಂದಂತೂ ಕ್ಲಿಯರ್, ಲಾಡ್ಜ್ ಹಾಗೆ ಆ ರೆಸ್ಟೋರೆಂಟ್ ನ ಮಧ್ಯೆನೇ ಏನೋ ನಡೆದಿದೆ ಅಂತ. ಅದಕ್ಕಾಗಿ ಅವರು ರಾತ್ರಿ ಟೈಮ್ ನಲ್ಲಿ ಒಬ್ಬರೇ ಆ 1 ಕಿಲೋಮೀಟರ್ ರೇಡಿಯನ್ಸ್ ನ ಕವರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಘಟನೆ ಕೂಡ ರಾತ್ರಿಯೇ ನಡೆದಿತ್ತು. ಅಲ್ಲಿ ಒಂದು ವೆಟನರಿ ಹಾಸ್ಪಿಟಲ್, ಅದರ ಪಕ್ಕದಲ್ಲಿ ಒಂದು ಚರ್ಚ್. ಇನ್ಸ್ಪೆಕ್ಟರ್ ಅಬ್ದುಲ್ ಅಜೀಮ್ ಈ ಎರಡೂ ಜಾಗಗಳಲ್ಲೂ ವಿಚಾರಿಸಿ ನೋಡ್ತಾರೆ, ಯಾರಾದ್ರೂ ಏನಾದ್ರೂ ಆ ರಾತ್ರಿ ನೋಟಿಸ್ ಮಾಡಿದ್ರ ಅಂತ. ಆದ್ರೆ ಅಲ್ಲೇನು ಇನ್ಫಾರ್ಮೇಶನ್ ಪೊಲೀಸರಿಗೆ ಸಿಗೋದಿಲ್ಲ. ಆದ್ರೆ ಆ ಚರ್ಚಿನ ಮುಂಭಾಗದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇತ್ತು. ಹಳೆಯ ಮೆಟಲ್ ಶೀಟ್ ಅನ್ನ ಹಾಕಿ ಕಟ್ಟಲಾಗಿದ್ದ ಪೆಟ್ರೋಲ್ ಬಂಕ್ ಅದು. ಇನ್ಸ್ಪೆಕ್ಟರ್ ಅಬ್ದುಲ್ ಅಜೀಮ್ ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ ನ ಬಳಿ ಹೋಗಿ, ಜನವರಿ 4ರ ರಾತ್ರಿ ಇಲ್ಲೇನಾದ್ರೂ ಒಬ್ಬ ಫಾರಿನರ್ ನ ನೋಡ್ದ ಅಂತ ಕೇಳ್ತಾರೆ. ಅದಕ್ಕೆ ಆತ ಹೇಳ್ತಾನೆ, ಸರ್, ನಾನು ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿ 104 ದಿನಗಳಾಯ್ತು ಅಷ್ಟೇ. ಮುಂಚೆ ಮಹಾದೇವಯ್ಯ ಎಂಬ ವ್ಯಕ್ತಿ ಕೆಲಸ ಮಾಡ್ತಿದ್ರು. ಅವರು ಸಡನ್ ಆಗಿ ಬಿಟ್ಟಿದ್ರಿಂದ ನಾನು ಬಂದು ಜಾಯ್ನ್ ಆದೆ. ನಾನು ಆ ದಿನ ಇರ್ಲೇ ಇಲ್ಲ ಸಾರ್ ಅಂತಾನೆ. ಈಗ ಇನ್ವೆಸ್ಟಿಗೇಷನ್ ಟೀಮ್ಗೆ ಇಲ್ಲೇನೋ ಸರಿ ಇಲ್ವಲ್ಲ, ಸಡನ್ ಆಗಿ ಆತ ಯಾಕೆ ಕೆಲಸ ಬಿಡಬೇಕು ಅಂತ ಅನಿಸಿ ಆತನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ಆತ ಗರುಡ ಸೆಕ್ಯೂರಿಟಿ ಸರ್ವಿಸ್ ನ ಒಬ್ಬ ಎಂಪ್ಲಾಯಿ. ಈ ಸೆಕ್ಯೂರಿಟಿ ಏಜೆನ್ಸಿಯನ್ನ ನಡೆಸ್ತಿರೋರು ಉದಯ್ ಗರುಡಾಚಾರ್, ಪ್ರಸ್ತುತ ಚಿಕ್ಕಪೇಟೆಯ ಬಿಜೆಪಿ MLA. ನಂತರ ಇನ್ಸ್ಪೆಕ್ಟರ್ ಅಬ್ದುಲ್ ಅಜೀಮ್ ಗರುಡ ಸೆಕ್ಯೂರಿಟಿ ಏಜೆನ್ಸಿಗೆ ಕಾಲ್ ಮಾಡ್ತಾರೆ. ಅಲ್ಲಿ ಮ್ಯಾನೇಜರ್ ಫೋನ್ ಪಿಕ್ ಮಾಡ್ತಾನೆ. ಆತನಿಗೆ ಹೇಳ್ತಾರೆ, MG ರೋಡ್ ನ ಒಂದು ಜ್ಯುವೆಲರಿ ಶಾಪ್ ನಲ್ಲಿ 1 ಕೋಟಿಯ ಆಭರಣಗಳು ಕಳುವಾಗಿದೆ. ಅಲ್ಲಿ ಸೆಕ್ಯೂರಿಟಿ ಸರ್ವಿಸ್ ಕೊಡ್ತಿದ್ದವರು ನೀವೇ. ನಿಮ್ಮ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮಹಾದೇವಯ್ಯ ಆ ಕಳ್ಳರನ್ನ ನೋಡಿದ್ದಾನೆ. ನಮಗೆ ಆತನನ್ನ ಕನೆಕ್ಟ್ ಮಾಡಕ್ಕಾಗ್ತಿಲ್ಲ, ದಯವಿಟ್ಟು ಆತನ ಅಡ್ರೆಸ್ ಕೊಡಿ ಅಂತ ಕೇಳ್ತಾರೆ. ಈ ಕಥೆಯನ್ನ ಕೇಳಿದ ಮ್ಯಾನೇಜರ್ ಗಾಬರಿಯಾಗಿ ಇಮಿಡಿಯೇಟ್ಲಿ ಮಹಾದೇವಯ್ಯನ ಅಡ್ರೆಸ್ ನ ಪೊಲೀಸರಿಗೆ ಕೊಡ್ತಾನೆ. ಈ ಮಹಾದೇವಯ್ಯ ಮೂಲತಃ ಮಂಡ್ಯದಿಂದ ಬಂದು ಬೆಂಗಳೂರಿನ ಗಿರಿನಗರ್ನಲ್ಲಿ ವಾಸವಾಗಿದ್ದ. ಆತ ಸ್ಟುವರ್ಟ್ ನ ಕೊಲೆಯಾದ ಮಾರನೇ ದಿನ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದ. ಈಗ ಪೊಲೀಸರು ಆತನ ಗಿರಿನಗರ್ನ ಮನೆಯ ಬಳಿ ಬರ್ತಾರೆ. ಮನೆಯಲ್ಲಿ ಮಹಾದೇವಯ್ಯ ಹುಷಾರಿಲ್ಲದೆ ಮಲ್ಕೊಂಡಿದ್ದ. ಪೊಲೀಸರ ಪ್ರಶ್ನೆಗಳಿಗೆ ಆತ ಉತ್ತರ ಕೊಡೋ ಸ್ಥಿತಿಯಲ್ಲಿರಲಿಲ್ಲ. ನಂತರ ಪೊಲೀಸರು ಆತನನ್ನ ಕರ್ಕೊಂಡು ಠಾಣೆಗೆ ಬರ್ತಾರೆ. ಇಲ್ಲಿ ಮಹಾದೇವಯ್ಯ ಮಾತಾಡ್ತಾನೆ. ಆತನ ಪ್ರಕಾರ ಆತ ಕೆಲಸ ಮಾಡ್ತಿದ್ದ ಪೆಟ್ರೋಲ್ ಪಂಪ್ ನ ಬಳಿ ಆತನ ಸ್ನೇಹಿತರಾದ ಫಕ್ರುದ್ದೀನ್ ಹಾಗೂ ಶಬೀರ್ ದಿನಾಲೂ ರಾತ್ರಿ ಬಂದು ಆತನೊಂದಿಗೆ ಉಳ್ಕೋತಿದ್ರು. ಸನ್ನಾವುಲ್ಲಾ ಎಂಬ ಆಟೋ ಡ್ರೈವರ್ ರಾತ್ರಿ ಡ್ಯೂಟಿ ಮುಗಿಸಿ ಬೆಳಿಗ್ಗೆ ಬಂದು ಅದೇ ಪೆಟ್ರೋಲ್ ಪಂಪ್ ನಲ್ಲಿ ಉಳ್ಕೋತಿದ್ದ. ಘಟನೆ ನಡೆದ ರಾತ್ರಿ ಮಹಾದೇವಯ್ಯ ತನ್ನ ಪೆಟ್ರೋಲ್ ಬಂಕ್ ನ ರೂಮ್ ನಲ್ಲಿ ರೆಸ್ಟ್ ಮಾಡ್ತಿದ್ದ. ಆತನ ಗೆಳೆಯರಾಗಿದ್ದ ಫಕ್ರುದ್ದೀನ್ ಹಾಗೂ ಶಬೀರ್ ಒಬ್ಬ ವಿದೇಶಿಯನ್ನ ರೂಮ್ಗೆ ಕರ್ಕೊಂಡು ಬರ್ತಾರೆ. ಆ ವಿದೇಶಿಯ ಬಳಿ ಸಾಕಷ್ಟು ಹಣ ಇತ್ತು. ಅದನ್ನ ನೋಡಿದ ಕೂಡ್ಲೆ ಆತನನ್ನ ದೋಚೋಕೆ ಶುರು ಮಾಡ್ತಾರೆ. ಆ ಜಗಳದಲ್ಲಿ ಫಕ್ರುದ್ದೀನ್ ಸ್ಟುವರ್ಟ್ ನ ತಲೆಗೆ ಮರದ ದೊಣ್ಣೆಯಿಂದ ಜೋರಾಗಿ ಬಡಿತಾನೆ. ಸ್ಟುವರ್ಟ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದ. ಅದನ್ನ ಕಂಡು ಎಲ್ರೂ ಪ್ಯಾನಿಕ್ ಆಗಿದ್ರು. ಏನ್ ಮಾಡೋದು ಅಂತ ಗೊತ್ತಾಗದೆ ಪೆಟ್ರೋಲ್ ಬಂಕ್ ನ ಬಳಿಯೇ ಒಂದು ಕೊಂಡಿ ತೋಡಿ ಹೂತು ಹಾಕೋಕೆ ಪ್ರಯತ್ನ ಪಟ್ರು. ಆದ್ರೆ ಅಷ್ಟೊತ್ತಿಗೆ ಸನ್ನಾವುಲ್ಲಾ ತನ್ನ ಆಟೋ ತಗೊಂಡು ಬಂದ. ನಂತರ ಸ್ಟುವರ್ಟ್ ನ ದೇಹವನ್ನ ಚೀಲದಲ್ಲಿ ಹಾಕಿ ದೂರ ತಗೊಂಡೋಗಿ ಎಸೆದು ಬಂದ್ರು. ಮರುದಿನ ಬೆಳಗ್ಗೆ ನನಗೆ ಬಹಳನೇ ಬೆದರಿಕೆ ಹಾಕಿದ್ರು. ಏನಾದ್ರೂ ಬಾಯಿ ಬಿಟ್ರೆ ನಿನ್ನೂ ಚೀಲದಲ್ಲೇ ಕಟ್ಟಬೇಕಾಗುತ್ತೆ ಅಂದಿದ್ರು. ಇದರಿಂದ ನಾನು ಅದೇ ದಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ ಅಂತಾನೆ. ಮರುದಿನ ಪೊಲೀಸರು ಫಕ್ರುದ್ದೀನ್, ಶಬೀರ್, ಶಮಿಯಾ ಅಹಮದ್, ಬಶೀರ್ ಹಾಗೆ ಸನ್ನಾವುಲ್ಲಾನನ್ನ ಅರೆಸ್ಟ್ ಮಾಡ್ತಾರೆ. ಜನವರಿ 15, 1996 ದಿನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಟಿ ಶ್ರೀನಿವಾಸುಲು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಎಲ್ಲವನ್ನು ಮೀಡಿಯಾಗೆ ತಿಳಿಸ್ತಾರೆ. ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಪೊಲೀಸರಿಗೆ ಗೊತ್ತಾದ ವಿಷಯ ಏನಂದ್ರೆ, ಸ್ಟುವರ್ಟ್ ಹಾಗೂ ಆತನ ಪಾರ್ಟ್ನರ್ ಆ ರಾತ್ರಿ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗುವಾಗ ಶಮಿ ಅಹಮದ್ ಆ ಬ್ರಿಟಿಷ್ ಮಹಿಳೆಯನ್ನ ಅಸಭ್ಯವಾಗಿ ಟಚ್ ಮಾಡ್ತಾನೆ. ಅದರಿಂದಾಗಿ ಒಂದು ಸಣ್ಣ ಘರ್ಷಣೆ ಆಗತ್ತೆ. ನಂತರ ಸ್ಟುವರ್ಟ್ ಯಾವಾಗ ಲಾಡ್ಜಿನ ಕಡೆಗೆ ವಾಪಸ್ ಹೋಗ್ತಿರ್ತಾನೋ ಆಗ ಫಕ್ರುದ್ದೀನ್ ಅವನ ಬಳಿ ಹೋಗಿ, ನನ್ನ ಹತ್ತಿರ ಒಂದು ಸ್ಪೆಷಲ್ ಮಾದಕ ವಸ್ತುವಿದೆ, ಒಳ್ಳೆ ರೇಟ್ಗೆ ಕೊಡ್ತೀನಿ ಅಂತ ಹೇಳಿ ಪೆಟ್ರೋಲ್ ಬಂಕ್ಗೆ ಕರ್ಕೊಂಡು ಬರ್ತಾನೆ. ಆದ್ರೆ ಯಾವಾಗ ಸ್ಟುವರ್ಟ್ ತನ್ನ ಪರ್ಸನ್ನ ಓಪನ್ ಮಾಡ್ತಾನೋ ಅದರಲ್ಲಿದ್ದ ಹಣವನ್ನ ನೋಡಿ ಅವರ ತಲೆ ಕೆಡುತ್ತೆ. ಅಷ್ಟೇ, ಸ್ಟುವರ್ಟ್ ನ ಕತೆ ಮುಗಿಸ್ತಾರೆ. ಏಪ್ರಿಲ್ 1997 ಆ 5 ಜನ ಆರೋಪಿಗಳಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ. ಇದು ಒನ್ ಆಫ್ ದ ಕ್ವಿಕ್ಕೆಸ್ಟ್ ಕನ್ವಿಕ್ಷನ್. ವರ್ಷಗಳ ನಂತರ ಅಬ್ದುಲ್ ಅಜೀಮ್ ವಾಲಂಟರಿ ರಿಟೈರ್ಮೆಂಟ್ ತಗೋತಾರೆ. 2004 ಜನತಾದಳದ ಪರವಾಗಿ ಅಸೆಂಬ್ಲಿ ಎಲೆಕ್ಷನ್ ನಲ್ಲೂ ಪಾಲ್ಗೊಳ್ತಾರೆ. ವೀಕ್ಷಕರೇ, 1996 ಬ್ರಿಟಿಷ್ ಪ್ರವಾಸಿಗರ ಡಬಲ್ ಕ್ರೈಮ್ ಕೇಸ್ ಇಂದಿಗೂ ಬೆಂಗಳೂರಿನ ಕಾನೂನು ಪಠ್ಯಗಳಲ್ಲಿ ಓದಲ್ಪಡುವ ಒಂದು ಅಧ್ಯಾಯ. ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ, ಆದ್ರೆ ಕೆಲವೊಮ್ಮೆ ಅದು ವಿಚಿತ್ರ ರೀತಿಯಲ್ಲಿ ಗೊತ್ತಾಗುತ್ತೆ ಅನ್ನೋದಕ್ಕೆ ಈ ಕೇಸೇ ಸಾಕ್ಷಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್
ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.